ಸರ್ ನಾನು ಮೈಸೂರಲ್ಲೇ ಇದ್ದೆ ಈ ಘಟನೆ ಆದಾಗ ನನಗೆ ನಮ್ಮ ಇವರು ನನಗೆ ಅತ್ತೆ ಆಗಬೇಕು ಅತ್ತೆಯವರು ಫೋನ್ ಮಾಡಿ ತಿಳಿಸಿದ್ರು ಈ ಥರ ನಮ್ಮ ಚಿಕ್ಕಮ್ಮ ಹುಲಿ ಇಟ್ಕೊಂಡೋಗೋ ಚಿಕ್ಕಪ್ಪನ ಅಂತ ಫೋನ್ ಮಾಡಿ ಹೇಳೋರೆ ಬಾ ನೀನು ಅಂತ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇಲ್ಲೇ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಆಗ ಆಯಿತು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಕ್ಯಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೋ. ಅಲ್ಲಿ ಹೋದ ತಕ್ಷಣವೇ ನಡೀತು ಇಲ್ಲಿ ಘಟನೆ ಹಿಂಗೆ ಅಲ್ಲಿಗೆ ಹೋದ ತಕ್ಷಣ ಏನೋ ನಮ್ಮ ಚಿಕ್ಕನ ಫೋನ್ ಮಾಡಿದೆ. ಅವ್ರದ್ದು ನಂಬರ್ ಇರಲಿಲ್ಲ, ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಮೊದಲೇ ಏನಾಯಿತು ಅಂತ. ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳ್ತು ಈ ಥರ ಹುಲಿ ಹಿಡ್ಕೊಂಡು ಹೋಗೋದೆ ಬಾ ಬೇಗ ಅಂತ. ಸರಿ ಅಲ್ಲೇ ಇರೋ ಬರ್ತೀನಿ ಅಂತ ಹೇಳ್ತು ನನಗೆ. ನಾವು ಇವ್ರನ್ನ ಕಾರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಒಂದು ಮೂರು ಆಗಿಬಿಟ್ಟಿತ್ತು. ಮಂಗಳವಾರ ಬೆಳಗ್ಗೆ 9 ನನಗೆ ತಿಳಿಸಿದ್ದು. ಅಲ್ಲಿ ಹೋಗೋಷ್ಟು 3 ಆಗಿತ್ತು. ಅಲ್ಲಿ ಕೇಳಿದೆ, ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ದೋ ಏನಾಯಿತು ಅಂತ. ತೋಟದ ಮನೆ ಹತ್ರ ಹೋದೋ ಏನಾಯಿತು ಅಂತ. ಇಲ್ಲಿ ಚಿರತೆ ಹುಲಿ ಇಟ್ಕೊಂಡೋಯ್ತು, ಹಿಂಗೆ ಟವಲ್ ಬಿದ್ದಿತ್ತು, ಹಿಂಗೆ ಸ್ಲಿಪ್ಪರ್ ಇಲ್ಲಿ ಬಿದ್ದಿತ್ತು, ಅಲ್ಲೆಲ್ಲ ತೋರಿಸಿದ್ಲು. ನಮಗೆ ಮೊದಲೇ ಇವಳು ಅನುಮಾನ ಇತ್ತು, ಈ ಥರ ಎಲ್ಲ ಮಾಡ್ತಾಳೆ ಅಂತ ಮೊದಲೇ ಅನುಮಾನ ಇತ್ತು. ಮೊದಲು 2-3 ಸಲ ಓಡೊಂಟೋಗಿದ್ಲು ಸರ್ ಇವಳು ಗಂಡನ್ನ ಇದು ಮಾಡ್ಕೊಂಡು ಬೇರೆ ಇದು ಮಾಡ್ಕೊಂಡು ಓಡೊಂಟೋಗಿದ್ರು. ಆವಾಗ ಇಟ್ಕೊಬಂದು ನಮ್ಮ ಅತ್ತೆನೇ ಇಟ್ಕೊಬಂದು ಸರ್ಚ್ ಮಾಡಿ ಇಟ್ಕೊಬಂದು ಇವ್ರ ಜೊತೆ ಇದ್ದರು. ಆವಾಗ ನಮ್ಮ ಡೌಟ್ ಬಂತು, ಮಿಸ್ಸಿಂಗ್ ಕೇಸ್ಗೂ ಕಂಪ್ಲೇಂಟ್ ಕೊಟ್ಟು ಹುಡುಕ್ದೋ. ಅಕ್ಕಪಕ್ಕ ಎಲ್ಲ ನೋಡ್ದೋ, ಅಕ್ಕಪಕ್ಕವ್ರನ್ನೆಲ್ಲ ಕೇಳ್ದೋ, ಸರ್ ಇವರು ಹೆಂಗೆ ಇದು ಅಕ್ಕಪಕ್ಕವರೆಲ್ಲ ಇಲ್ಲಿ ಹುಲಿ ಬಂದಿತ್ತಾ ಚಿರತೆ ಸರ್ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಅಲ್ಲೇ ವಾಸವಿದ್ವಿ, ಯಾವುದೇ ಕಾರಣಕ್ಕೂ ಯಾವುದು ಹುಲಿನೂ ಇಲ್ಲ. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ನಡೀತೀವಿ, ತಿರುಗಾಡ್ತೀವಿ, ಇಲ್ಲಿ ಕುಡಿದ್ಬಿಟ್ಟು ಬೇಕಾದ್ರೆ ಇಲ್ಲೆಲ್ಲ ಸುತ್ತಾಡ್ತೀವಿ, ಏನೂ ಏನೂ ಇಲ್ಲ, ಯಾವ ಹುಲಿ ಇಲ್ಲ, ಏನೂ ಚಿರತೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅಕ್ಕಪಕ್ಕವ್ರನ್ನೆಲ್ಲ ಕೇಳಿದಾಗ ಅವರು ಹಂಗೆ ಅಂದರು. ಅಲ್ಲೆಲ್ಲ ಗ್ರಾಮಸ್ಥರು ಇರ್ತಾರೆ ಸರ್, ಅಲ್ಲೆಲ್ಲ ಕೇಳ್ದ ವಿಚಾರಿಸ್ತಾ ಹಂಗೆ ಅಂದರು ಸರ್. ಡೌಟ್ ಬಂದಿಲ್ಲ ಸರ್, ಮೊದಲೇ ಇತ್ತು ಈ ಥರ ಮಾಡಿರ್ಬೋದು ಅಂತ ಮೊದಲೇ ಇತ್ತು. ಏನೋ ಇವರೇ ನಮ್ಮ ಚಿಕ್ಕಮ್ಮ ಈ ಥರ ಮಾಡಿರ್ಬೋದು ಅಂತ, ಈ ಥರ ಮಾಡಿರ್ಬೋದು ಅಂತಲ್ಲ, ಇವಳೇ ಎಲ್ಲ ಸಿಕ್ಬಿಟ್ಟಿರು ನಮಗೆ ಪತ್ತೆ ಕಟ್ತಾ ಇರ್ಬೇಕು ಅಂತ ಹೇಳ್ದ. ಆಮೇಲೆ ಅಲ್ಲಿ ಕೇಳಿದಾಗ ಗ್ರಾಮಸ್ಥರೆಲ್ಲ ಕೇಳಿದಾಗ ಮೊದಲೇ ಇನ್ನು ವೆರಿಫಿಕೇಷನ್ ಮಾಡ್ಕೊಂಡಳೆ ಸರ್. ಈ ಥರ ಹುಲಿ ತಗೋದ್ರೆ ಎಷ್ಟು ಕೊಡ್ತಾರೆ, ಚಿರತೆ ತಗೋದ್ರೆ ಎಷ್ಟು ಕೊಡ್ತಾರೆ ಅಂತ ಎಲ್ಲ ಕೇಳೋಣ ಊರಲ್ಲಿ. ಆಮೇಲೆ ಕೇಳ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೇಳ ಸರ್ ಅವಳು ದುಡ್ಡು ನಾಸಕ್ಕೆ ಮಾಡ್ಕೊಂಡೆ. ಹಾಂ ಸರ್.